ಕಾಮಗಾರಿಗಳ ಟೆಂಡರ್ ವಿಚಾರದಲ್ಲಿ 4% ಮುಸ್ಲಿಮರಿಗೆ ಮೀಸಲಾತಿಯ ವಿಚಾರ. ತಮ್ಮ ಫಸ್ಟ್ ಪ್ರತಿಕ್ರಿಯೆ ಏನ್ ಗುರುಗಳೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಮೀಸಲಾತಿ ಅನ್ನುವಂಥದ್ದು ಉದ್ಯೋಗ, ಶಿಕ್ಷಣ ಮತ್ತು ರಾಜಕೀಯ ಪ್ರಾತಿನಿಧ್ಯ ವಿಚಾರದಲ್ಲಿ ಹಂಚಿಕೆ ಆಗಬೇಕೆನ್ನುವಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶಯ ಆಗಿದೆ. ಆದರೆ ರಾಜ್ಯದ ಅಭಿವೃದ್ಧಿ ಮಾಡುವಂತ ವಿಚಾರದಲ್ಲಿ ಯಾವ ಕಾರಣಕ್ಕೂ ಮೀಸಲಾತಿ ನೆಪದೊಳಗಡೆ ನಮ್ಮ ಗುಣಮಟ್ಟವನ್ನ ತಗ್ಗಿಸುವ ಪ್ರಯತ್ನವನ್ನ ಸರ್ಕಾರಗಳು ಮಾಡಬಾರದು. ಉದಾಹರಣೆಗೆ 100 ಸೇತುವೆಗಳನ್ನು ನಿರ್ಮಾಣ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಟೆಂಡರ್ ಕರೆಯುತ್ತೆ. ಮೀಸಲಾತಿ ಆಧಾರದ ಮೇಲೆ 4% ಮೀಸಲಾತಿಯನ್ನ ಧರ್ಮದ ಆಧಾರದ ಮೇಲೆ ಒಂದು ಸಮುದಾಯಕ್ಕೆ ಮೀಸಲಾತಿ ಕೊಟ್ರೆ, ಅಭಿವೃದ್ಧಿ ಕಾರ್ಯ ಮಾಡ್ಲಿಕ್ಕೆ ಕೊಟ್ರೆ, ನಾಳೆ ಏನಾದ್ರೂ ಸೇತುವೆಗಳು ಕಳಪೆ ಕಾಮಗಾರಿಯಿಂದ ಏನಾದ್ರೂ ಕುಸಿದು ಬಿದ್ರೆ ಆಗುವಂತ ಜೀವನಿಗೆ ಯಾರು ಹೊಣೆಗಾರರು? ನಾವು ಮಾಡುವಂತ ಪರಿಶ್ರಮ, ನಾವು ಮಾಡುವಂತ ಗುಣಮಟ್ಟದ ಆಧಾರದ ಮೇಲೆ ಟೆಂಡರ್ಗಳನ್ನ ಮತ್ತು ಗುತ್ತಿಗೆ ಕೆಲಸವನ್ನು ಕೊಡಬೇಕು ಹೊರತು ಜಾತಿ ಧರ್ಮದ ಆಧಾರದ ಮೇಲೆ ಅಭಿವೃದ್ಧಿ ಕೆಲಸದಲ್ಲಿ ಗುತ್ತಿಗೆಯನ್ನು ಕೊಡುವಂತ ಕೆಲಸವನ್ನ ಮಾಡಬಾರ್ದು. ಇದು ಸರಿಯಲ್ಲ. ನಿಮಗೆ ಆ ಧರ್ಮದವ್ರ ಮೇಲೆ ವಿಶ್ವಾಸ, ನಂಬಿಕೆ, ಅವ್ರು ಬೆಳೆಸ್ತಕ್ಕಂತ ಪ್ರೀತಿ ಇದ್ರೆ ಅವ್ರಿಗೆ ಶಿಕ್ಷಣದಲ್ಲಿ ಅವಕಾಶ ಕೊಡ್ರಿ, ಉದ್ಯೋಗದಲ್ಲಿ ಅವಕಾಶ ಕೊಡ್ರಿ, ಆರೋಗ್ಯದಲ್ಲಿ ಅವಕಾಶ ಕೊಡ್ರಿ. ಆದರೆ ರಾಜ್ಯದ ಅಭಿವೃದ್ಧಿ ಮಾಡುವಂತ ವಿಚಾರದಲ್ಲಿ ಗುತ್ತಿಗೆಯಲ್ಲಿ ಜಾತಿ ಧರ್ಮದ ಆಧಾರದ ಮೇಲೆ ಹಂಚಿಕೆ ಮಾಡುವಂತದ್ದು ಖಂಡಿತವಾಗಿ ಇದು ಸಂವಿಧಾನಕ್ಕೆ ವಿರೋಧ ಮತ್ತು ರಾಜ್ಯದ ಅಭಿವೃದ್ಧಿಗೆ ಬಹಳ ದೊಡ್ಡ ಕಂಟಕ. ಮುಂದೆ ಆಗುವಂತ ಜೀವನಿಗೆ ಸರ್ಕಾರವೇ ಪರೋಕ್ಷ ಹೊಣೆಗಾರ ಆಗುತ್ತದೆ. ಈ ರೀತಿಯಾಗಿರ್ತಕ್ಕಂಥ ತುಷ್ಟೀಕರಣ ರಾಜಕಾರಣವನ್ನ ಸರ್ಕಾರ ಬಿಡಬೇಕು. ನಾವು ಶಿಕ್ಷಣ ಉದ್ಯೋಗದಲ್ಲಿ ಮೀಸಲಾತಿ ಬೇಕು ಅಂತೇಳಿ ಇಷ್ಟೆಲ್ಲ ಹೋರಾಟ ಮಾಡಿದ್ರು. ಮುಖ್ಯಮಂತ್ರಿಗಳು ನಮಗೆ ಓಡಿಸಿದ್ರು, ಲಾಠಿ ಏಟು, ಬೂಟ್ ಏಟು, ಕೈ ಮುಡಿಸಿದ್ರು, ಕಾಲು ಮುಡಿಸಿದ್ರು, ತಲೆ ಓಡಿಸಿದ್ರು. ಅವರು ಆ ಸಮುದಾಯದವರು ಏನೂ ಕೇಳಿಲ್ಲ. ವಿನಾಕಾರಣ ಸಮುದಾಯದವರಿಗೆ ಓಟಿನ ತುಷ್ಟೀಕರಣಕ್ಕೋಸ್ಕರವಾಗಿ ನಿಮಗೆ ಮೀಸಲಾತಿ ಕೊಡ್ತೀವಿ ಅಂತ ಹೇಳುವಂತದ್ದು ಎಷ್ಟು ಯಾರಿಗೆ ಬೇಕೋ ಅವ್ರಿಗೆ ಮೀಸಲಾತಿ ಕೊಡ ಶಿಕ್ಷಣ ಉದ್ಯೋಗದಲ್ಲಿ. ಆದ್ರೆ ಅಭಿವೃದ್ಧಿ ಕೆಲಸದ ಒಳಗಡೆ ಜಾತಿ ಮತ್ತು ಧರ್ಮ ಆಧಾರಿತವಾಗಿ ಕೊಟ್ರಪ್ಪ ಅಂದ್ರೆ ನಾಳೆ ಏನಾದ್ರೂ ಅನಾಹುತ ಆತಪ್ಪ ಅಂದ್ರೆ ಯಾರು ಹೊಣೆಗಾರರು? ಈ ಬಗ್ಗೆ ಮುಖ್ಯಮಂತ್ರಿಗಳು ಗಂಭೀರ ಆಲೋಚನೆ ಮಾಡಬೇಕು. ಆರೋಗ್ಯವನ್ನ ಕೊಡುವಂತ ವಿಚಾರ ಆಗಿರ್ಬೋದು, ಡೆವಲಪ್ಮೆಂಟ್ ಮಾಡುವಂತ ವಿಚಾರ, ಇದರಲ್ಲಿ ಯಾವ ಕಾರಣಕ್ಕೂ ಜಾತಿ ತರಕ್ಕೆ ಹೋಗಬಾರ್ದು. ಗುರುಗಳೇ, ತಾವೇ ಹೇಳ್ದಂಗೆ ಈಗ 2A ಮೀಸಲಾತಿಗಾಗಿ ಅಷ್ಟೆಲ್ಲ ಹೋರಾಟಗಳಾದ್ರೂ ಕೂಡ ಯಾವುದೇ ರೆಸ್ಪಾನ್ಸ್ ರಾಜ್ಯ ಸರ್ಕಾರದಿಂದ ಬರಲಿಲ್ಲ ಅಂತ ಒಂದು ಸಮುದಾಯದ ಕಡೆಗಣನೆ ಮತ್ತೊಂದು ಸಮುದಾಯಕ್ಕೆ ಪ್ರೀತಿ ತೋರಿಸೋದು ಎಷ್ಟರ ಮಟ್ಟಿಗೆ ಸರಿ ಅಂತ? ಇದು ಓಲೈಕೆ ರಾಜಕಾರಣ ಅನ್ನೋದು ಬಹಳ ಸ್ಪಷ್ಟನಾ ತಮ್ಮ ಪ್ರಕಾರ? 100% ಲಿಂಗಾಯತರು ಈ ಸಾರಿ ಈ ಸರ್ಕಾರದಲ್ಲಿ ಏನೋ ಒಳ್ಳೆ ಕೆಲಸ ಮಾಡ್ತಾರಂತ ಹೇಳಿ DK ಶಿವಕುಮಾರ್ ಮಾತನ್ನ ಕೇಳಿ ನಾವೆಲ್ಲ ಸೇರ್ಕೊಂಡು ನಮ್ಮ ಸಮುದಾಯದ ಈ ಸಾರಿ 10% ಓಟು ಕಾಂಗ್ರೆಸ್ಗೆ ಹಾಕಿದ್ದಾರೆ. ಲಿಂಗಾಯತರು ಏನೋ ಒಳ್ಳೆ ಕೆಲಸ ಮಾಡ್ತಾರ ಬಿಡು ಅಂತ ಹೇಳಿ. ಆದ್ರೆ ಇವ್ರು ಲಿಂಗಾಯತ್ ಇಷ್ಟೆಲ್ಲ ಓಟ್ ಹಾಕಿದ್ರು. ಅವ್ರ ಬಾಯಲ್ಲಿ, ಮುಖ್ಯಮಂತ್ರಿ ಬಾಯಲ್ಲಿ ಆಗಿರ್ಬಹುದು ಅಥವಾ ಅವ್ರ ರಾಜಕಾರಣದ ಒಂದು ದಿನನೂ ಲಿಂಗಾಯತ್ ನಮಗೆ ಓಟ್ ಹಾಕಿವಿ ಅಂತ ಅನ್ನೋದಿಲ್ಲ. ಮೀಸಲಾತಿಯನ್ನ ಕೇಳೋ ಪ್ರಯತ್ನ ಮಾಡಿದ್ರೆ ನಮಗೆ ಹೊಡಿತಾರೆ, ಓಡಿಸ್ತಾರೆ, ಪ್ರಚೋದನೆ ಮಾಡ್ತಾರೆ. ತಿಂಗಾನುಗಂಟ್ಲೆ ನಮ್ಮ ಹೋರಾಟಗಾರರ ಮೇಲೆ ಮಾನಸಿಕವಾಗಿರ್ತಕ್ಕಂಥ ದಬ್ಬಾಳಿಕೆ ಮಾಡ್ತಾರೆ. ಇವತ್ತು ವಿನಾಕಾರಣ ಸಮುದಾಯದವ್ರು ಏನ್ ಕೇಳ್ತಾರೆ? ಎಜುಕೇಶನ್ ಕೊಡ್ರಿ, ನಮಗೆ ಉದ್ಯೋಗ ಕೊಡೋದು ಕೇಳ್ತಾರೆ ಹೊರತು ಈಗ ಆಲ್ರೆಡಿ ಅವ್ರ ಸಮುದಾಯದವ್ರು ಅನೇಕ ಕಡೆ ಗುತ್ತಿಗೆ ಕೆಲಸ ಮಾಡಕತ್ತಾರೆ. ಎಂದು ಮೀಸಲಾತಿ ಬೇಕಂತ ಕೇಳಿಲ್ಲ. ವಿನಾಕಾರಣ ಈ ಜನಾಂಗದ ಮೀಸಲಾತಿ ಹೋರಾಟವನ್ನ ದಿಕ್ತಪ್ಪಿಸ್ಬೇಕು ಅಂತ ಹೇಳಿ ಈ ಲಿಂಗಾಯತರು ಜನಾಂಗದ ಈಗ ಏನ್ ಸರ್ಕಾರ ಸಿಟ್ಟಾಗಿದೆಯಲ್ಲ, ಇದನ್ನ ಪ್ಯಾಚಪ್ ಮಾಡ್ಲಿಕ್ಕೋಸ್ಕರ ಅವ್ರ ಮೀಸಲಾತಿ ಕೊಟ್ಟು ಅವ್ರು 100% ವೋಟ್ ಮಾಡ್ಲಿಕ್ಕೋಸ್ಕರವಾಗಿ ಇಂಥ ತಂತ್ರಗಾರಿಕೆಯನ್ನ ಸರ್ಕಾರ ಮಾಡ್ತಿದೆ ಅನ್ನುವಂತ ಅನುಮಾನ ರಾಜ್ಯಾದ್ಯಂತ ಇವತ್ತು ಬಿತ್ತಿದೆ. ಆ ಸಮುದಾಯದ ಅಭಿವೃದ್ಧಿ ವಿಚಾರದಲ್ಲಿ ಕೆಲಸ ಏನೇ ಮಾಡ್ಲಿ ಅದಕ್ಕೆ ಯಾರು ಸಹ ಅಪಸರಿಸಲ್ಲ. ಆದ್ರೆ ರಾಜ್ಯದ ಅಭಿವೃದ್ಧಿ ಮಾಡುವಂತಹ ಗುತ್ತಿಗೆ ಕೆಲಸದಲ್ಲಿ ಮೀಸಲಾತಿ ಕೊಡುವಂತದ್ದು ಸರಿಯಲ್ಲ. ಆ ವ್ಯಕ್ತಿಯ ಪರಿಶ್ರಮ, ಪ್ರಾಮಾಣಿಕತೆ, ಅವ್ರು ಮಾಡುವಂತ ಗುಣಮಟ್ಟ, ಕ್ವಾಲಿಟಿ ಏನ್ ಕೊಡ್ತಾನೆ ಅದು ಮಾನದಂಡ ಆಗಬೇಕು ಹೊರತು ಜಾತಿ ಮಾನದಂಡ ಆಗಬಾರ್ದು ಅನ್ನುವಂಥದ್ದು ನಮ್ಮ ಒಂದು ಆಶಯ. ಗುರುಗಳು, ಏನಾದ್ರೂ ಹೋರಾಟ ಆಗುತ್ತಾ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ತಾವೇ ಹೇಳ್ದಂಗೆ ನಿರಂತರ ತಮ್ಮ ಹೋರಾಟಗಳಾಗ್ತಾ ಇದೆ. 2A ಮೀಸಲಾತಿಗಾಗಿ ಅಲ್ಲಿ ರೆಸ್ಪಾನ್ಸ್ ಸಿಕ್ಕಿಲ್ಲ, ಇಲ್ಲಿ ಮೀಸಲಾತಿ ಕೊಟ್ಟಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಹೋರಾಟ ಮಾಡ್ತೀರಾ? ತಮ್ಮ ಮುಂದಿನ ನಡೆ ಏನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ನಾನು ಹೇಳ್ತಾರಪ್ಪ ಅಂದ್ರೆ ರಾಜ್ಯದ ಎಲ್ಲಾ ಕಾಂಟ್ರಾಕ್ಟ್ದಾರಿಗೆ ಮನವಿ ಮಾಡ್ಕೊಳ್ತೀನಿ, ನೀವೆಲ್ಲಾ ಜಾತಿ ಮತ ಪಂಥವನ್ನು ಮರೆತು ಡೆವಲಪ್ಮೆಂಟ್ ವಿಚಾರದಲ್ಲಿ ಸರ್ಕಾರ ಮಾಡುವಂತ ಈ ರೀತಿಯಾಗಿರ್ತಕ್ಕಂಥ ಅನೀತಿ ಇದೆಯಲ್ಲ, ವಿರುದ್ಧವಾಗಿ ಎಲ್ಲಾ ಗುತ್ತಿಗೆದಾರರು ಒಗ್ಗಟ್ಟಾಗಿ ಹೋರಾಟ ಮಾಡುವಂತ ಮುಂದೆ ಪ್ರಯತ್ನ ಪಟ್ರೆ ನಾನು ಖಂಡಿತ ಅವ್ರ ಬೆನ್ನೆಲುಬ ನಿಂತ್ಕೊಂತೀನಿ. ಅವರ ಒಗ್ಗಟ್ಟ ಬರ್ಲಿ. ಯಾಕಂದ್ರೆ ನಾಳೆ ಅವ್ರ ಒಟ್ಟಿಗೆ, ಯಾಕಂದ್ರೆ ಜನರಲ್ ಕ್ಯಾಟಗರಿ ಜನ ಅವ್ರಿಗೆ ರಿಸರ್ವೇಶನ್ ಸಿಕ್ಕಿಲ್ಲ ಕಾರಣ ಕೊನೆಯ ಪಕ್ಷ ಈ ಸಣ್ಣ ಪುಟ್ಟ ಕಾಂಟ್ರಾಕ್ಟ್ ಕೆಲಸ ಮಾಡ್ಕೊ ಉಪಜೀವನ ಮಾಡ್ತಿದ್ರು. ಇವತ್ತು ಅವರ
ಅನ್ನಕ್ಕೂ ಕೈ ಹಾಕುವ ಕೆಲಸವನ್ನ ಇವತ್ತು ಸರ್ಕಾರ ಧರ್ಮ ಮತ್ತು ಜಾತಿ ಆಧಾರದ ಮೇಲೆ ಮಾಡ್ತಿರ್ತವಂತದ್ದು ಸರಿಯಲ್ಲ ಅಂತ. ಎಸ್ ಗುರುಗಳೇ, ಧನ್ಯವಾದಗಳು ರಿಪಬ್ಲಿಕ್ ಜೊತೆ ಮಾತನಾಡಿದ್ದಕ್ಕಾಗಿ. ತಮಗೆ ಕಾಮಗಾರಿಗಳ ಟೆಂಡರ್ ವಿಚಾರದಲ್ಲಿ 4% ಮುಸ್ಲಿಮರಿಗೆ ಮೀಸಲಾತಿಯ ವಿಚಾರ, ತಮ್ಮ ಫಸ್ಟ್ ಪ್ರತಿಕ್ರಿಯೆ ಏನ್ ಗುರುಗಳೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಮೀಸಲಾತಿ ಅನ್ನುವಂಥದ್ದು ಉದ್ಯೋಗ, ಶಿಕ್ಷಣ ಮತ್ತು ರಾಜಕೀಯ ಪ್ರಾತಿನಿಧ್ಯ ವಿಚಾರದಲ್ಲಿ ಹಂಚಿಕೆ ಆಗಬೇಕೆನ್ನುವಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶಯ ಆಗಿದೆ. ಆದರೆ ರಾಜ್ಯದ ಅಭಿವೃದ್ಧಿ ಮಾಡುವಂತ ವಿಚಾರದಲ್ಲಿ ಯಾವ ಕಾರಣಕ್ಕೂ ಮೀಸಲಾತಿ ನೆಪದೊಳಗಡೆ ನಮ್ಮ ಗುಣಮಟ್ಟವನ್ನ ತಗ್ಗಿಸುವ ಪ್ರಯತ್ನವನ್ನ ಸರ್ಕಾರಗಳು ಮಾಡಬಾರದು. ಉದಾಹರಣೆಗೆ 100 ಸೇತುವೆಗಳನ್ನು ನಿರ್ಮಾಣ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಟೆಂಡರ್ ಕರೆಯುತ್ತೆ. ಮೀಸಲಾತಿ ಆಧಾರದ ಮೇಲೆ 4% ಮೀಸಲಾತಿಯನ್ನ ಧರ್ಮದ ಆಧಾರದ ಮೇಲೆ ಒಂದು ಸಮುದಾಯಕ್ಕೆ ಮೀಸಲಾತಿ ಕೊಟ್ರೆ, ಅಭಿವೃದ್ಧಿ ಕಾರ್ಯ ಮಾಡ್ಲಿಕ್ಕೆ ಕೊಟ್ರೆ, ನಾಳೆ ಏನಾದ್ರೂ ಸೇತುವೆಗಳು ಕಳಪೆ ಕಾಮಗಾರಿಯಿಂದ ಏನಾದ್ರೂ ಕುಸಿದು ಬಿದ್ರೆ ಆಗುವಂತ ಜೀವನಿಗೆ ಯಾರು ಹೊಣೆಗಾರರು? ನಾವು ಮಾಡುವಂತ ಪರಿಶ್ರಮ, ನಾವು ಮಾಡುವಂತ ಗುಣಮಟ್ಟದ ಆಧಾರದ ಮೇಲೆ ಟೆಂಡರ್ಗಳನ್ನ ಮತ್ತು ಗುತ್ತಿಗೆ ಕೆಲಸವನ್ನು ಕೊಡಬೇಕು ಹೊರತು ಜಾತಿ ಧರ್ಮದ ಆಧಾರದ ಮೇಲೆ ಅಭಿವೃದ್ಧಿ ಕೆಲಸದಲ್ಲಿ ಗುತ್ತಿಗೆಯನ್ನು ಕೊಡುವಂತ ಕೆಲಸವನ್ನ ಮಾಡಬಾರ್ದು. ಇದು ಸರಿಯಲ್ಲ. ನಿಮಗೆ ಆ ಧರ್ಮದವ್ರ ಮೇಲೆ ವಿಶ್ವಾಸ, ನಂಬಿಕೆ, ಅವ್ರು ಬೆಳೆಸ್ತಕ್ಕಂತ ಪ್ರೀತಿ ಇದ್ರೆ ಅವ್ರಿಗೆ ಶಿಕ್ಷಣದಲ್ಲಿ ಅವಕಾಶ ಕೊಡ್ರಿ, ಉದ್ಯೋಗದಲ್ಲಿ ಅವಕಾಶ ಕೊಡ್ರಿ, ಆರೋಗ್ಯದಲ್ಲಿ ಅವಕಾಶ ಕೊಡ್ರಿ. ಆದರೆ ರಾಜ್ಯದ ಅಭಿವೃದ್ಧಿ ಮಾಡುವಂತ ವಿಚಾರದಲ್ಲಿ ಗುತ್ತಿಗೆಯಲ್ಲಿ ಜಾತಿ ಧರ್ಮದ ಆಧಾರದ ಮೇಲೆ ಹಂಚಿಕೆ ಮಾಡುವಂತದ್ದು ಖಂಡಿತವಾಗಿ ಇದು ಸಂವಿಧಾನಕ್ಕೆ ವಿರೋಧ ಮತ್ತು ರಾಜ್ಯದ ಅಭಿವೃದ್ಧಿಗೆ ಬಹಳ ದೊಡ್ಡ ಕಂಟಕ. ಮುಂದೆ ಆಗುವಂತ ಜೀವನಿಗೆ ಸರ್ಕಾರವೇ ಪರೋಕ್ಷ ಹೊಣೆಗಾರ ಆಗುತ್ತದೆ. ಈ ರೀತಿಯಾಗಿರ್ತಕ್ಕಂಥ ತುಷ್ಟೀಕರಣ ರಾಜಕಾರಣವನ್ನ ಸರ್ಕಾರ ಬಿಡಬೇಕು. ನಾವು ಶಿಕ್ಷಣ ಉದ್ಯೋಗದಲ್ಲಿ ಮೀಸಲಾತಿ ಬೇಕು ಅಂತೇಳಿ ಇಷ್ಟೆಲ್ಲ ಹೋರಾಟ ಮಾಡಿದ್ರು. ಮುಖ್ಯಮಂತ್ರಿಗಳು ನಮಗೆ ಓಡಿಸಿದ್ರು, ಲಾಠಿ ಏಟು, ಬೂಟ್ ಏಟು, ಕೈ ಮುರಿಸಿದ್ರು, ಕಾಲು ಮುರಿಸಿದ್ರು, ತಲೆ ಓಡಿಸಿದ್ರು. ಅವರು ಆ ಸಮುದಾಯದವರು ಏನೂ ಕೇಳಿಲ್ಲ. ವಿನಾಕಾರಣ ಸಮುದಾಯದವರಿಗೆ ಓಟಿನ ತುಷ್ಟೀಕರಣಕ್ಕೋಸ್ಕರವಾಗಿ ನಿಮಗೆ ಮೀಸಲಾತಿ ಕೊಡ್ತೀವಿ ಅಂತ ಹೇಳುವಂತದ್ದು ಎಷ್ಟು ಯಾರಿಗೆ ಬೇಕು ಅವ್ರಿಗೆ ಮೀಸಲಾತಿ ಕೊಡ ಶಿಕ್ಷಣ ಉದ್ಯೋಗದಲ್ಲಿ. ಆದ್ರೆ ಅಭಿವೃದ್ಧಿ ಕೆಲಸದ ಒಳಗಡೆ ಜಾತಿ ಮತ್ತು ಧರ್ಮ ಆಧಾರಿತವಾಗಿ ಕೊಟ್ರಪ್ಪ ಅಂದ್ರೆ ನಾಳೆ ಏನಾದ್ರೂ ಅನಾಹುತ ಆತಪ್ಪ ಅಂದ್ರೆ ಯಾರು ಹೊಣೆಗಾರರು? ಈ ಬಗ್ಗೆ ಮುಖ್ಯಮಂತ್ರಿಗಳು ಗಂಭೀರ ಆಲೋಚನೆ ಮಾಡಬೇಕು. ಆರೋಗ್ಯವನ್ನ ಕೊಡುವಂತ ವಿಚಾರ ಆಗಿರ್ಬೋದು, ಡೆವಲಪ್ಮೆಂಟ್ ಮಾಡುವಂತ ವಿಚಾರ, ಇದರಲ್ಲಿ ಯಾವ ಕಾರಣಕ್ಕೂ ಜಾತಿ ತರಕ್ಕೆ ಹೋಗಬಾರ್ದು. ಗುರುಗಳೇ, ತಾವೇ ಹೇಳ್ದಂಗೆ ಈಗ 2A ಮೀಸಲಾತಿಗಾಗಿ ಅಷ್ಟೆಲ್ಲ ಹೋರಾಟಗಳಾದ್ರೂ ಕೂಡ ಯಾವುದೇ ರೆಸ್ಪಾನ್ಸ್ ರಾಜ್ಯ ಸರ್ಕಾರದಿಂದ ಬರಲಿಲ್ಲ ಅಂತ, ಒಂದು ಸಮುದಾಯದ ಕಡೆಗಣನೆ ಮತ್ತೊಂದು ಸಮುದಾಯಕ್ಕೆ ಪ್ರೀತಿ ತೋರಿಸೋದು ಎಷ್ಟರ ಮಟ್ಟಿಗೆ ಸರಿ ಅಂತ? ಇದು ಓಲೈಕೆ ರಾಜಕಾರಣ ಅನ್ನೋದು ಬಹಳ ಸ್ಪಷ್ಟನಾ ತಮ್ಮ ಪ್ರಕಾರ? 100% ಲಿಂಗಾಯತರು ಈ ಸಾರಿ ಈ ಸರ್ಕಾರದಲ್ಲಿ ಏನೋ ಒಳ್ಳೆ ಕೆಲಸ ಮಾಡ್ತಾರಂತ ಹೇಳಿ ಡಿ.ಕೆ. ಶಿವಕುಮಾರ್ ಮಾತನ್ನ ಕೇಳಿ ನಾವೆಲ್ಲ ಸೇರ್ಕೊಂಡು ನಮ್ಮ ಸಮುದಾಯದ ಈ ಸರಿ 10% ಓಟು ಕಾಂಗ್ರೆಸ್ಗೆ ಹಾಕಿದ್ದಾರೆ ಲಿಂಗಾಯತರು. ಏನೋ ಒಳ್ಳೆ ಕೆಲಸ ಮಾಡ್ತಾರ ಬಿಡು ಅಂತ ಹೇಳಿ. ಆದ್ರೆ ಇವ್ರು ಲಿಂಗಾಯತ್ ಇಷ್ಟೆಲ್ಲ ಓಟ್ ಹಾಕಿದ್ರು, ಅವ್ರ ಬಾಯಲ್ಲಿ, ಮುಖ್ಯಮಂತ್ರಿ ಬಾಯಲ್ಲಾಗಿರ್ಬಹುದು ಅಥವಾ ಅವ್ರ ರಾಜಕಾರಣದ ಒಂದು ದಿನನೂ ಲಿಂಗಾಯತ್ ನಮಗೆ ಓಟ್ ಹಾಕಿವಿ ಅಂತ ಅನ್ನೋದಿಲ್ಲ. ಮೀಸಲಾತಿಯನ್ನ ಕೇಳೋ ಪ್ರಯತ್ನ ಮಾಡಿದ್ರೆ ನಮಗೆ ಹೊಡಿತಾರೆ, ಓಡಿಸ್ತಾರೆ, ಪ್ರಚೋದನೆ ಮಾಡ್ತಾರೆ. ತಿಂಗಳಾನುಗಟ್ಲೆ ನಮ್ಮ ಹೋರಾಟಗಾರರ ಮೇಲೆ ಮಾನಸಿಕವಾಗಿರ್ತಕ್ಕಂಥ ದಬ್ಬಾಳಿಕೆ ಮಾಡ್ತಾರೆ. ಇವತ್ತು ವಿನಾಕಾರಣ ಸಮುದಾಯದವ್ರು ಏನ್ ಕೇಳ್ತಾರೆ? ಎಜುಕೇಶನ್ ಕೊಡ್ರಿ, ನಮಗೆ ಉದ್ಯೋಗ ಕೊಡೋದು ಕೇಳ್ತಾರೆ ಹೊರತು ಈಗ ಆಲ್ರೆಡಿ ಅವ್ರ ಸಮುದಾಯದವ್ರು ಅನೇಕ ಕಡೆ ಗುತ್ತಿಗೆ ಕೆಲಸ ಮಾಡಕತ್ತಾರೆ. ಎಂದು ಮೀಸಲಾತಿ ಬೇಕಂತ ಕೇಳಿಲ್ಲ. ವಿನಾಕಾರಣ ಈ ಜನಾಂಗದ ಮೀಸಲಾತಿ ಹೋರಾಟವನ್ನ ದಿಕ್ತಪ್ಪಿಸ್ಬೇಕು ಅಂತ ಹೇಳಿ ಈ ಲಿಂಗಾಯತರ ಜನಾಂಗದ ಈಗ ಏನ್ ಸರ್ಕಾರ ಸಿಟ್ಟಾಗಿದೆಯಲ್ಲ, ಇದನ್ನ ಪ್ಯಾಚಪ್ ಮಾಡ್ಲಿಕ್ಕೋಸ್ಕರ ಅವ್ರ ಮೀಸಲಾತಿ ಕೊಟ್ಟು ಅವ್ರು 100% ವೋಟ್ ಮಾಡ್ಲಿಕ್ಕೋಸ್ಕರವಾಗಿ ಇಂಥ ತಂತ್ರಗಾರಿಕೆಯನ್ನ ಸರ್ಕಾರ ಮಾಡ್ತಿದೆ ಅನ್ನುವಂತ ಅನುಮಾನ ರಾಜ್ಯಾದ್ಯಂತ ಇವತ್ತು ಬಿತ್ತಿದೆ. ಆ ಸಮುದಾಯದ ಅಭಿವೃದ್ಧಿ ವಿಚಾರದಲ್ಲಿ ಕೆಲಸ ಏನೇ ಮಾಡ್ಲಿ ಅದಕ್ಕೆ ಯಾರು ಸಹ ಅಪಸರಿಸಲ್ಲ. ಆದ್ರೆ ರಾಜ್ಯದ ಅಭಿವೃದ್ಧಿ ಮಾಡುವಂತಹ ಗುತ್ತಿಗೆ ಕೆಲಸದಲ್ಲಿ ಮೀಸಲಾತಿ ಕೊಡುವಂತದ್ದು ಸರಿಯಲ್ಲ. ಆ ವ್ಯಕ್ತಿಯ ಪರಿಶ್ರಮ, ಪ್ರಾಮಾಣಿಕತೆ, ಅವ್ರು ಮಾಡುವಂತ ಗುಣಮಟ್ಟ, ಕ್ವಾಲಿಟಿ ಏನ್ ಕೊಡ್ತಾನೆ ಅದು ಮಾನದಂಡ ಆಗಬೇಕು ಹೊರತು ಜಾತಿ ಮಾನದಂಡ ಆಗಬಾರ್ದು ಅನ್ನುವಂಥದ್ದು ನಮ್ಮ ಒಂದು ಆಶಯ. ಗುರುಗಳು, ಏನಾದ್ರೂ ಹೋರಾಟ ಆಗುತ್ತಾ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ತಾವೇ ಹೇಳ್ದಂಗೆ ನಿರಂತರ ತಮ್ಮ ಹೋರಾಟಗಳಾಗ್ತಾ ಇದೆ 2A ಮೀಸಲಾತಿಗಾಗಿ. ಅಲ್ಲಿ ರೆಸ್ಪಾನ್ಸ್ ಸಿಕ್ಕಿಲ್ಲ, ಇಲ್ಲಿ ಮೀಸಲಾತಿ ಕೊಟ್ಟಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಹೋರಾಟ ಮಾಡ್ತೀರಾ? ತಮ್ಮ ಮುಂದಿನ ನಡೆ ಏನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ನಾನು ಹೇಳ್ತಾರಪ್ಪ ಅಂದ್ರೆ ರಾಜ್ಯದ ಎಲ್ಲಾ ಕಾಂಟ್ರಾಕ್ಟ್ದಾರಿಗೆ ಮನವಿ ಮಾಡ್ಕೊಳ್ತೀನಿ, ನೀವೆಲ್ಲಾ ಜಾತಿ ಮತ ಪಂಥವನ್ನು ಮರೆತು ಡೆವಲಪ್ಮೆಂಟ್ ವಿಚಾರದಲ್ಲಿ ಸರ್ಕಾರ ಮಾಡುವಂತ ಈ ರೀತಿಯಾಗಿರ್ತಕ್ಕಂಥ ಅನೀತಿ ಇದೆಯಲ್ಲ, ವಿರುದ್ಧವಾಗಿ ಎಲ್ಲಾ ಗುತ್ತಿಗೆದಾರರು ಒಗ್ಗಟ್ಟಾಗಿ ಹೋರಾಟ ಮಾಡುವಂತ ಮುಂದೆ ಪ್ರಯತ್ನ ಪಟ್ರೆ ನಾನು ಖಂಡಿತ ಅವ್ರ ಬೆನ್ನೆಲುಬ ನಿಂತ್ಕೊಂತೀನಿ. ಅವರ ಒಗ್ಗಟ್ಟ ಬರ್ಲಿ.
ಯಾಕಂದ್ರೆ ನಾಳೆ ಅವ್ರ ಒಟ್ಟಿಗೆ ಯಾಕಂದ್ರೆ ಜನರಲ್ ಕ್ಯಾಟಗರಿ ಜನ ಅವ್ರಿಗೆ ರಿಸರ್ವೇಶನ್ ಸಿಕ್ಕಿಲ್ಲ ಕಾರಣ ಕೊನೆಯ ಪಕ್ಷ ಈ ಸಣ್ಣ ಪುಟ್ಟ ಕಾಂಟ್ರಾಕ್ಟ್ ಕೆಲಸ ಮಾಡ್ಕೊ ಉಪಜೀವನ ಮಾಡ್ತಿದ್ರು. ಹೌದು. ಇವತ್ತು ಅವರ ಅನ್ನಕ್ಕೂ ಕೈ ಹಾಕುವ ಕೆಲಸವನ್ನ ಇವತ್ತು ಸರ್ಕಾರ ಧರ್ಮ ಮತ್ತು ಜಾತಿ ಆಧಾರದ ಮೇಲೆ ಮಾಡ್ತಿರ್ತವಂತದ್ದು ಸರಿಯಲ್ಲ ಅಂತ. ಎಸ್ ಗುರುಗಳೇ, ಧನ್ಯವಾದಗಳು ರಿಪಬ್ಲಿಕ್ ಜೊತೆ ಮಾತನಾಡಿದ್ದಕ್ಕಾಗಿ ತಮಗೆ.